श्रीगुरुभ्यो नमः हरि ओम नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित्परमेश्वरस्य साक्षादधीश्वरमियां शरणं रमेशम् अनुष्टुभां सहस्रं तु यशंसीतात एव तु भवितुं चेश्वरस्य स्यात् भावो मुक्तिर्न चान्यथा अनुष्टुभां सहस्ರಂ ತು ಯಶಂಸೀತಾತ ಏವ ತು. ಈಗ 1000 ಅನುಷ್ಠುಭಗಳನ್ನು ಯಾರು ಹೇಳ್ತಾರೋ ಅವರು ಭವಿತುಂಚ ಈಶ್ವರ ಸಸ್ಯಾತ್. ಇವೆಲ್ಲ ಬೆಳಗ್ಗೆ ನಾನು ವಿವರಣೆ ಕೊಟ್ಟಿದ್ದೆ. ಎಲ್ಲಿ ತನಕ ಆಗಿತ್ತು? ಅಕೃಷ್ಣೋ ಕೇಶ ಆತ್ಮ ಅಂತ ಪ್ರಾರಂಭ ಆಗಬೇಕು. ಬೆಳಗಿನ ಪಾಠದಲ್ಲಿ ಗುರು ಶಿಷ್ಯರ ಮಧ್ಯದಲ್ಲಿ ನಡೆದಿರುವಂತಹ ಸಂವಾದ ಅಂತ ಹೇಳಿದ್ದೆ. ಇದರಲ್ಲಿ ಬೆಳಗಿದ್ರಿ ಮಹಿದಾಸ ಐತರೇಯನೆಂಬ ಭಗವದ್ರೂಪಕ್ಕೆ ಐತರೇಯ ಎಂಬ ಹೆಸರಿನ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವತ್ತಿನ ಕಾಲದಲ್ಲಿರುವಂತಹ ಆ ಋಷಿಗಳೆಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದರಿಂದ ಅವರೇನು ಭಗವಂತ ಏನು ಉಪನ್ಯಾಸ ಮಾಡ್ತಿದ್ದಾನೋ, ಪಾಠ ಹೇಳ್ತಿದ್ದಾನೋ ಅದನ್ನ ಕೇಳಿ ಅದಕ್ಕೆ ಪ್ರತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಬೆಳಗ್ಗೆ ಪ್ರಶ್ನೆ ಬಂತು. ಏನ್ ಬಂತು? ಅಲ್ರಿ, ಅವರಿಗೆ ಪ್ರಶ್ನೆಯೇ ಬರಬಾರ್ದಾಗಿತ್ತಲ್ಲ. ಸ್ವಯಂ ದೇವರೇ ಬೃಹತಿ ಸಹಸ್ರವನ್ನ ಶ್ರೇಷ್ಠವಾದದ್ದು ಅಂತ ಹೇಳ್ತಿರುವಾಗ ಅದೇ ಛಂದಸ್ಸಿನಲ್ಲಿರುವ 1000 ಮಂತ್ರಗಳನ್ನು ಹೇಳಬೇಕು ಅಂತೇನಿಲ್ಲ. ಅನುಷ್ಠುಪ್ ಛಂದಸ್ಸಿನಲ್ಲಿ ಇದ್ದದ್ದು ಹೇಳಬಹುದು, ತ್ರಿಷ್ಠುಪ್ ಛಂದಸ್ಸಿನಲ್ಲಿ ಇದ್ದದ್ದು ಹೇಳಬಹುದು, ಜಗತಿ ಛಂದಸ್ಸಿನಲ್ಲಿ ಇದ್ದದ್ದನ್ನು ಹೇಳಬಹುದು. ಬೇರೆ ಛಂದಸ್ಸಿನಲ್ಲಿರುವ ಮಂತ್ರಗಳನ್ನು 1000 ಹೇಳಲಿಕ್ಕೆ ಬರ್ತಿರುವಾಗ ಬೃಹತಿ ಛಂದಸ್ಸಿನಲ್ಲಿ ಇದ್ದದ್ದನ್ನೇ ಹೇಳಬೇಕು ಅಂತ ಯಾಕೆ ಅನ್ನೋದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಆಗ ಆ ಪ್ರಶ್ನೆಯನ್ನ ಶಿಷ್ಯ ಮಾಡಿಕೊಂಡದ್ದು ಸರಿಯೋ ತಪ್ಪೋ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದ 11ನೇ ಸ್ಕಂದದ 10ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ಶಿಷ್ಯೋಪಿ ಪೂರ್ವಪಕ್ಷಸ್ಥ ತದೇವಾತ್ಮಮತಂ ಬ್ರುವನ್ ದೈವದುಷ್ಯತ್ಯಸತ್ತೇನ ಸ್ಥಿರತ್ವಾರ್ಥಂ ಹಿ ತದ್ವಚಃ. ಆ ಶ್ಲೋಕದ ಸಂಖ್ಯೆಯನ್ನು ಬರೆದುಕೊಂಡು ಆಮೇಲೆ ಪುಸ್ತಕ ತೆಗೆದು ನೋಡಬೇಕು. ಈ ಶ್ಲೋಕನ ಬರೆಸೋದಿಲ್ಲ, ಹೇಳಿರ್ತೀನಿ ಅಷ್ಟ. 11, 10, 37 ಭಾಗವತ ತಾತ್ಪರ್ಯ. ಏನಂತಾರಲ್ಲಿ? ಶಿಷ್ಯೋಪಿ, ಶಿಷ್ಯನೂ ಕೂಡ, ಪೂರ್ವಪಕ್ಷಸ್ಥ, ಪೂರ್ವಪಕ್ಷವನ್ನ ಮಾಡ್ತಾ ಇದ್ರ ತದೇವ ಆತ್ಮಮತಂ ಬ್ರುವನ್, ಅದು ತನ್ನದೇ ಮತವೆನ್ನುವಂತೆ ಹೇಳ್ಬೇಕಂತ. ನಂದೇ ಪ್ರಶ್ನೆ ಇದು ಅಂತ ನಮ್ಗೆ ಹೇಳ್ಬೇಕಂತವ. ಯದ್ಯಪಿ ಶಿಷ್ಯವ ಗುರುಗಳ ಕಡೆಗೆ ದಿವಸ ಪಾಠ ಕೂತದ್ ಗೊತ್ತದ, ಗುರುಗಳೇನ್ ಹೇಳ್ತಾರ ಅನ್ನೋದು ಕಲ್ಪನಾ ಅದ. ಹಿಂಗಿದ್ರೂ ಸಹಿತ ಈಗೇನಂತಾನಂದ್ರ ಪೂರ್ವಪಕ್ಷ ಮಾಡ್ಲಿಕ್ಕೆ ನಾವು ಅಲ್ರಿ, ತಮ್ಮ ಗುರುಗಳ ಪಾಠ ಹೇಳೋದು ಏನು ಸಿದ್ಧಾಂತ ಅಂತ ಗೊತ್ತಿಲ್ಲ ಅವನಿಗೆ ಅಂದ್ರೆ ಗೊತ್ತದ. ಆದರೂ ಕೂಡ ತದೇವ ಆತ್ಮಮತಂ ಬ್ರುವನ್, ಪೂರ್ವಪಕ್ಷವನ್ನ ಹೆಂಗ್ ಮಾಡ್ಲಿಕ್ಕತಾನಂದ್ರ ತಂದೆ ಪ್ರಶ್ನೆಯನ್ನು ಮಾಡ್ಲಿ. ಮುಂದೇನು? ನೈವ ದುಷ್ಯತ್ಯಸತ್ತೇನು, ಹೀಗೆ ಮಾಡೋದ್ರಿಂದ ಅವರಿಗೆ ಸುಳ್ಳು ಹೇಳಿದ ದೋಷ ಬರೋದಿಲ್ವಾ? ತಮ್ದಲ್ದೇ ಇದ್ದನ್ನ ತಮ್ದು ಅಂತ ಹೇಳಿದ ದೋಷ ಆಗೋದಿಲ್ವಾ? ಅವರದ್ದು ಪೂರ್ವಪಕ್ಷ ಅಲ್ಲ. ಪೂರ್ವಪಕ್ಷದವರು ತಮ್ಮದು ತನ್ನುವಂತೆ ಮಾಡಿ ಹೇಳಿದರೆ ಸುಳ್ಳಲ್ವಾ ಅಂದ್ರೆ ಅಲ್ಲ. ಯಾಕಂದ್ರೆ ಸ್ಥಿರತ್ವಾರ್ಥಂ ಹಿ ತದ್ವಚಃ, ತಾವು ತಿಳಿದುಕೊಂಡಿರುವ ವಿಷಯ ಸ್ಥಿರೀಕರಣಕ್ಕಾಗಿ, ಗಟ್ಟಿಯಾಗಬೇಕು ಅನ್ನೋದಕ್ಕಾಗಿ ಆ ಮಾತಾಡಿದ್ದಕ್ಕ ದೋಷ ಇರಂಗಿಲ್ಲ ಅಂತ ತಿಳ್ಕೊಳ್ರಿ. ಇದಿಷ್ಟು ಭಾಗವತ ತಾತ್ಪರ್ಯದ 11, 10, 37 ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗಟ್ಟಿ ಆಗ್ಬೇಕು ಅನ್ನೋದಕ್ಕೆ ಮತ್ ಕೇಳ್ತಾರ ಅಂತ ತಿಳ್ಕೊಂಡು ಹೇಳ್ತಾರ. ಏನಾಯ್ತು? ವಾಕ್ಯ ನೋಡ್ಕೊಳ್ರಿ. ಇದಿಷ್ಟು ಬೆಳಗ್ಗೆ ನಾನು ಸುಮ್ಮನೆ ಅಂದಿದ್ದೆ, ಪೂರ್ವಪಕ್ಷ ಮಾಡಿದ್ರು ತಪ್ಪಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಪ್ರಮಾಣವನ್ನ ಆಚಾರ ವಾಕ್ಯವನ್ನು ಉದಾಹರಣೆ ಮಾಡಿ ಹೇಳಿದ್ದು. ಈಗ ಮುಂದೆ ನೋಡ್ರಿ. ಅಕೃತ್ಸ್ನಃ ಹೇಷ ಆತ್ಮ ಯದ್ವಾಗಭಿಪ್ರಾಣೇನ ಮನಸ್ಸಾ ಇಸ್ಯಮಾನೋ ವಾಚಾನಾನುಭವತಿ ಬೃಹತೀಂ ಅಭಿಸಂಪಾದಯೇ ದೇಶ ವೈ ಕೃಷ್ಣ ಆತ್ಮ ಯದ್ ಬೃಹತಿ. ಏನಂತಾರ? ಯತ್ ವಾಕ್, ಈ ವಾಕ್ ಏನದಲ್ಲ, ಅಕೃಷ್ಣೋ ಹೇಷ ಯದ್ ವಾಕ್. ಈ ವಾಕ್ ಅಂದ್ರೇನು? ವಾಗಭಿಮಾನಿನಿಯಾದ, ಅನುಷ್ಠುಪ್ ಛಂದಸ್ಸಿನ ಅಭಿಮಾನಿಯಾದ ಯಾರವಳು? ಉಮಾದೇವಿ ಏನಿದ್ದಾರೆ ಇವರು ಅಕೃಷ್ಣೋ ಆತ್ಮ, ಭಗವಂತನಿಗೆ ಸಂಪೂರ್ಣವಾದ ಪ್ರತಿಮೆ ಅಲ್ಲ. ಅಕೃಷ್ಣ ಆತ್ಮ ಅನ್ನೋ ಶಬ್ದಕ್ಕೆ
ಪೂರ್ಣವಾದ ಪ್ರತಿಮೆ ಅಲ್ಲ ಅಂತ ಅರ್ಥ ಬರೆದುಕೊಳ್ಳಬೇಕು. ಅನುಷ್ಠುಪ್ ಛಂದಸ್ಸಿನ ಅಭಿಮಾನಿನಿಯರಾದವರು ಹಾಗೂ ವಾಗೀಂದ್ರಿಯಕ್ಕೆ ಅಭಿಮಾನಿನಿಯರಾದವರು ಉಮಾದೇವಿಯರು ಹೌದು. ಆದರೆ ಆ ಉಮಾದೇವಿಯರು ಯಾವುದಕ್ಕೆ ಭಗವಂತನಿಗೆ ಪೂರ್ಣತಃ ಪ್ರತಿಮೆಯಾಗುವುದಿಲ್ಲ. ಅಂದ್ರೆ ಭಗವಂತನ ಪ್ರತಿಮಾ ಅಂತಂದ್ರೆ ಹೆಂಗಿರ್ಬೇಕು? ಸಲ್ಲಕ್ಷಣ ಇರಬೇಕು, ಪೂರ್ಣ ಎಲ್ಲಾ ಲಕ್ಷಣಗಳಿಂದ ಕೂಡಿರುವಂತಹ ಪ್ರತಿಮಾ ಆಗಿರ್ಬೇಕು. ಹಂಗ ಉಮಾದೇವಿಯರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಂಗ ಆಗೋದು ಯಾರು ಸಾಧ್ಯದ ಅನ್ನೋದನ್ನು ಮುಂದೆ ಹೇಳ್ತಾರೆ. ಯಾಕ ಅವ್ರು ಆಗೋದಿಲ್ಲ ಅಂತ ಒಂದು ಹೇಳಿದ್ರು. ಆಗ್ಲಿಕ್ಕಿಲ್ಲ ಎಂಬುದನ್ನು ಒಂದು ದೃಷ್ಟಾಂತ ಕೊಡ್ಬೇಕಲ್ಲ, ಅದಕ್ಕೆ ಹೇಳಿದ್ರು ಯದ್ವಾ ಅಭಿಹಿ ಪ್ರಾಣೇನ ಮನಸ ಇಸ್ಯಮಾನೋ ವಾಚ ನಾನುಭವತಿ ಅಂತದ. ಅದಕ್ಕೆ ವಾಚಾ ನಾನುಭವತಿ ಅಂತನ್ನುವಾಗ ನಾ ಅನ್ನೋ ಶಬ್ದವನ್ನು ಇಟ್ಟುಕೊಂಡು ನೀವು ಮಾತಿನಿಂದ ಹೇಳಿದ ಮಾತ್ರಕ್ಕೆ ಯಾವುದೇ ಕೆಲಸಗಳು ಆಗುವುದಿಲ್ಲ. ಏನಾಗಬೇಕು? ಮನಸ್ಸಿನಿಂದ ಬರಬೇಕು. ಬೆಳಗ್ಗೆ ಹೇಳಿದೆ ಇಚ್ಛಾಪೂರ್ವಕವಾಗಿ ಕೆಲಸ ಮಾಡಬೇಕೆ ಹೊರತಾಗಿ ಬರೀ ನೀವು ಮಾತು ಹೇಳಿದ ಮಾತ್ರಕ್ಕೆ ಆಗೋದಿಲ್ಲ. ಮಾತು ಹೇಳಿದ ಮಾತ್ರಕ್ಕೆ ಎಲ್ಲಿ ಆಗ್ಬೇಕದು? ಅದಕ್ಕೆ ಮನಸ್ಸಿನಿಂದ ಇಚ್ಛಿತವಾಗಬೇಕು. ಅದಕ್ಕಂತಾರೆ ಪ್ರಾಣೇನ ಮನಸ ಇಸ್ಯಮಾನ. ಅಲ್ಲಿ ಪ್ರಾಣೇನ ಅಂದ್ರೆ ಪ್ರಾಣದೇವರಿಂದ, ಮನಸ ಅಂದ್ರೆ ಮನೋಭಿಮಾನಿಗಳಾದ ರುದ್ರದೇವರಿಂದ, ಅಭಿ ಇಷ್ಯಮಾನ ಎಲ್ಲದ ಅದು ಯದ್ವಾಗಭಿ ಮನಸಿಸ್ಯಮಾನ ಅಂತನ್ನುವಲ್ಲದ ಅಭಿ ಇಷ್ಯಮಾನ ಅಂತನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಜೀವರು ವಿಷಯಾನುಭವವನ್ನ ಮಾಡುವುದಕ್ಕೆ ತೊಡಗುತ್ತಾರೆ. ಅಂದ್ರೆ ಪ್ರಾಣದೇವರ ಪ್ರೇರಣಾ ಹಾಗೂ ವಾಯು ರುದ್ರದೇವರ ಪ್ರೇರಣೆಯಾದಾಗ ಮಾತ್ರ ಈ ಜೀವ ಏನ್ ಮಾಡ್ತಾನ? ಕಾರ್ಯವನ್ನ ಮಾಡ್ತಾನ. ಇಲ್ಲದೆ ಇದ್ರೆ ಕಾರ್ಯವನ್ನ ಮಾಡುವುದಿಲ್ಲ. ಅರ್ಥ ಆಯ್ತಾ? ಸರಿ. ಅಂದ ಮೇಲೆ ಈಗೇನಾಯ್ತು? ಹೆಂಗ ಅಪರಿಪೂರ್ಣತೆಯನ್ನು ತಿಳಿಸಿಕೊಟ್ರು ಮಹಿದಾಸ ಐತರೇಯ? ಉಮಾದೇವಿ ವಾಗಭಿಮಾನಿನಿ, ಅನುಷ್ಠುಪಭಿಮಾನಿನಿ. ಮಾತಿನಿಂದ ಯಾವುದೇ ಕೆಲಸಗಳಾಗುವುದಿಲ್ಲ, ಮನಸ್ಸಿದ್ರೆ ಮಾತ್ರ ಕೆಲಸ ಆಗ್ತದ ಅಂತ ಅನ್ನೋದರಿಂದಾಗಿ ವಾಕ್ ಅಪರಿಪೂರ್ಣ. ಹೌದೋ ಇಲ್ಲ? ವಾಗೇನಾಯ್ತದು? ಅಪರಿಪೂರ್ಣವಾಯ್ತು. ಮನಸ್ಸು ಅಥವಾ ಪ್ರಾಣ ಇದು ಪರಿಪೂರ್ಣ. ಮನಸ್ಸಿಗಿಂತಲೂ ಪ್ರಾಣ ಇದು. ನೀವು ಮನಸ್ಸು ಮಾಡಬಹುದು ಯಾವಾಗ? ಪ್ರಾಣಿ ಇದ್ರೆ. ಮತ್ತ ಗೋವಿಂದ ಅಷ್ಟೇ. ನಾಚ ಬೃಹತಿ ಅಭಿಸಂಪಾದಯೇದೇಶ ವೈ ಕೃಷ್ಣ ಆತ್ಮ ಯದ್ ಬೃಹತಿ. ಅದಕ್ಕೆ ಬೃಹತೀಂ ಅಭಿಸಂಪಾದಯೇತ್. ಬೃಹತಿ ಸಹಸ್ರವನ್ನು ಸಂಪಾದನೆ ಮಾಡಿದ್ರೆ ಏಷ ವೈ ಕೃಷ್ಣ ಆತ್ಮ, ಈ ಭಗವಂತನಿಗೆ ಪೂರ್ಣ ಪ್ರತಿಮೆ ಅಂತ ಕರೆಸಿಕೊಳ್ತಾನ. ಯಾರು? ವಾಯುದೇವರು ಕರೆಸಿಕೊಳ್ತಾರ. ಯದ್ ಬೃಹತಿ, ಆ ಬೃಹತಿ ಛಂದಸ್ಸು ಅಂತ ತಿಳಿಸಿಕೊಟ್ರು. ಸರಿ. ಇದನ್ನ ಬೆಳಗ್ಗೆ ಕೇವಲ ವಿಷಯ ಹೇಳಿದ್ದೆ, ಈಗ ವಾಕ್ಯ ಓದಿ ಹೇಳಿದ್ದೀನಿ. ಒಟ್ಟಾರೆ ಎರಡು ಛಂದಸ್ಸುಗಳು, ಒಂದು ಅನುಷ್ಠುಪ್ಪು, ಒಂದು ಬೃಹತಿ. ಯಾವುದು 1000 ಮಂತ್ರಗಳನ್ನು ಹೇಳಬೇಕು, ಹೇಳಿದ್ರೆ ಭಗವಂತನಿಗೆ ಪ್ರೀತಿ ಆಗ್ತದ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರ ಅನುಷ್ಠುಪ್ ಬೇಡ, ಬೃಹತಿಯೇ ಬೇಕು. ಕಾರಣ ಅನುಷ್ಠುಪಿಗೆ ಅಭಿಮಾನಿ ಉಮಾದೇವಿಯರು, ಬೃಹತಿಗೆ ಅಭಿಮಾನಿಗಳು ವಾಯುದೇವರು ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಒಂದು ಲೌಕಿಕ ದೃಷ್ಟಾಂತ ಕೊಟ್ಟರು. ಉಮಾದೇವಿಯರು ವಾಗಭಿಮಾನಿಗಳಾದರೂ ಅನುಷ್ಠುಪ ಅಭಿಮಾನಿಗಳಾದರೂ ಕೂಡ ಬಾಯಿ ಮಾತಿನಿಂದ ಯಾರು ಏನ್ ಕೆಲಸ ಮಾಡೋದಿಲ್ಲ. ಮನಸ್ಸಿನಿಂದ ಪ್ರೇರಣೆ ಆಗ್ಬೇಕು, ಮನಸ್ಸಿಗೆ ಬರ್ಬೇಕು, ಅಂದಾಗ ಮಾತ್ರ ಕೆಲಸ ಆಗ್ತದ. ಸರಿ. ಇದಿಷ್ಟಕ್ಕೆ ಈ ಭಾಷ್ಯ ಓದೋಣಂತ. ಏನ್ ಭಾಷ್ಯ? ಮಹೈತರೇಯೋ ಭಗವಾನ್ ತನ್ನೇತ್ಯಾಹ ರಮಾಪತಿ. ಮಹೈತರೇಯ ಮಹೈತರೇಯ. ಆ ಇತರಾದೇವಿಯ ಮಗನಾಗಿರುವಂತಹ ಮಹಿದಾಸನು ಭಗವಾನ್ ಪರಮಾತ್ಮ ರಮಾಪತಿ ಲಕ್ಷ್ಮೀಪತಿಯಾದವನು ತನ್ನೇ ಇತ್ಯಾಹ ತತ್ ನ ಇತಿ ಆಹ, ಯಾವುದಲ್ಲ? ಆ ಅನುಷ್ಠುಪ್ ಸಹಸ್ರವನ್ನ ಹೇಳ್ತೀವಿ ಅನ್ನೋದನ್ನ ಅಲ್ಲ ಅಂತ ಹೇಳಿದ್ರು. ಯಾವ ವಿಷಯದ? ಬರೀ ಅನುಷ್ಠುಪ್ ಅಲ್ಲ, ನಾನಾ ಛಂದ ಪ್ರಶಂಸಾದಿ ಪ್ರಮಾಣ ರಹಿತತ್ವತಃ. ನಾನಾ ಛಂದಸ್ಸುಗಳನ್ನ ಪ್ರಶಂಸೆ ಮಾಡೋದೇನದ ಈ ವಿಷಯದಲ್ಲಿ ಯಾವುದೇ ಪ್ರಮಾಣವಿಲ್ಲ. ಅನುಷ್ಠುಪ್ಪಲ್ಲ, ತ್ರಿಷ್ಟುಪ್ಪಲ್ಲ, ಜಗತ್ತಿಗೆ ಯಾವುದೇ ಛಂದಸ್ಸು ಉಷ್ಣಿಕ ನೀವು ಯಾವ ಛಂದಸ್ಸನ್ನು ತಗೊಂಡ್ರು ಕೂಡ ಅದರಲ್ಲಿ 1000 ಮಂತ್ರಗಳನ್ನು ಹೇಳಬೇಕು ಎನ್ನುವ ವಿಷಯದಲ್ಲಿ ಪ್ರಮಾಣವಿಲ್ಲ. ಬೃಹತಿಯನ್ನ ಹೇಳಿ ಪ್ರಮಾಣದ. ಇಲ್ಲಿವರೆಗೆ ನಾವು ಎಲ್ಲೂ ಏನ್ ಕಂಡಿಲ್ಲ ಅಂದ್ರೆ ಬೃಹತಿ ಸಹಸ್ರ ಅಂತ ಹೇಳಿದಂಗ ಜಗತಿ ಸಹಸ್ರ, ತ್ರಿಷ್ಟುಪ್ ಸಹಸ್ರ, ಉಷ್ಣಿಕ್ ಸಹಸ್ರ, ಅನುಷ್ಠುಪ್ ಸಹಸ್ರ ಅಂತ ಕೇಳಿಲ್ಲ ನಾವು. ಅಂದ ಮೇಲೆ ಅದಕ್ಕೆ ಪ್ರಮಾಣವಿಲ್ಲ ಅಂತ ಅನ್ನೋದು ನಮಗೆ ತಿಳಿದು ಬರ್ತದ. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ ಮುಂದೆ ಹೋಗ್ಬರ್ರಿ.
ಏನು ವೇದಗಳು ವೇದ ಮಂತ್ರಕ್ಕೆ ಹೌದು 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 ವೇದ ಮಂತ್ರ ಅಪೌರುಷಯ ಹೌದು ಆಗ್ಲಿ ಅಪೌರುಷಯ ಆದದ್ದು ಭಗವಂತ ಪ್ರೀತಿ ಹೆಂಗಾಗಿಲ್ಲ ಅಂತ ಅದು ಆಗೋದಲ್ಲ. ಅಲ್ಲ ಈಗ ಎಲ್ಲಾನು ನಿಮ್ ಮನೆಯವ್ರ ಅಡಿಗೆ ಮಾಡ್ಯಾರ ಆದ್ರೆ ನಿಮ್ಗೆ ಜಿಲೇಬಿ ಮಾತ್ರ ಸೇರ್ತದೆ, ಉಳಿದು ಯಾಕೆ ಸೇರೋದಿಲ್ಲ? ಉಳಿದು ಯಾಕೆ ಮತ್ತೆ ಉಳಿದು ಎಲ್ಲಾನು ನಿಮ್ಮ ಮನೆಯವ್ರು ಮಾಡಿರಲಿ ಮತ್ತೆ ಅಂದ್ರೆ ಅದನ್ನ ಈ ಇದಿಲ್ಲ ಪಾಯಸ ಬೇರೆಯವ್ರು ಮಾಡಿದ್ರು ಜಿಲೇಬಿ ಮಾತ್ರ ನಿಮ್ಮ ಮನೆ ಮಾಡ್ಯಾರ ತೊಗೊಳಿಕತ್ತೀರಿ ಇಲ್ಲ. ಅನ್ನ ಸಾರು ಎಲ್ಲಾನು ಮಾಡ್ಯಾರ, ಸಾರು ಅನ್ನ ಉಣ್ಣಂಗಿಲ್ಲ ನೀವು, ಪಲ್ಯ ಅನ್ನ ಉಣ್ತೀರಿ, ಹಂಗನೇ ಆಗ್ತದಕ್ಕೆ ನಿಮ್ಗೆ ಯಾವ ಪ್ರೀತಿ ಇರ್ತೋ ಅದು ತಗೊಳ್ಳಿ. ಭಗವಂತನಿಗೆ ವಾಯುದೇವರಿಂದ ಅಭಿಮನ್ಯಮಾನವಾದ ಛಂದಸ್ಸು ಬೃಹತಿ ಆದ್ರಿಂದ ಅದು ನನಗೆ ಪ್ರೀತಿ ಅಂತ ಅಲ್ಲ. ಭಕ್ತಿದವ್ರ ಅಭಿಮಾನಿಗಳಾದ್ರೂ ವಾಯುದೇವರಿಗಿಂತ ಸಣ್ಣವರು ಸಣ್ಣವರು, ಅದಕ್ಕಿಂತ ಇದನ್ನ ತಗೋಣ ಅಂತ ಹೌದೌದು. ಎಲ್ಲಾ ವೇದಗಳ ಏನ್ ಸಮಸ್ಯೆ ಇಲ್ಲ ವೇದಗಳಲ್ಲೇ ಪ್ರಶ್ನೆ ಇದು, ವೇದಗಳಲ್ಲೇ ವಿಷಯ. ಹೌದು ಹೌದು. ನಾನಾ ಛಂದ ಪ್ರಶಂಸಾದಿ ಪ್ರಮಾಣರಹಿತತ್ವತಃ ಬೇರೆ ಬೇರೆ ಛಂದಸ್ಸುಗಳಲ್ಲಿ 1000 ಮಂತ್ರಗಳನ್ನ ಹೇಳುವುದು ಯಾವುದೇ ಪ್ರಮಾಣವಿಲ್ಲ. ಕೇವಲ ಬೃಹತಿ ಛಂದಸ್ಸಿನಲ್ಲಿ 1000 ಮಂತ್ರಗಳನ್ನು ಹೇಳುವಂತಹ ಪ್ರಮಾಣ ಅದ. ಪರಿಹಾರ ಅಂದ್ರೆ ಏನು? ಅದಕ್ಕೆ ಪ್ರಮಾಣ ಇಲ್ಲ, ಇದಕ್ಕೆ ಪ್ರಮಾಣದ ಅಲ್ಲಿ ಕೊಟ್ಟ ಉತ್ತರ ಏನು? ಭಗವಂತನದ್ದು ಅಪೂರ್ಣಂ. ಅವು ಯಾವುದೇ ಛಂದಸ್ಸಿನ ಮಂತ್ರಗಳನ್ನು ಹೇಳಿದರೂ ಕೂಡ ಅವು ಅಪೂರ್ಣವಾದ ಪ್ರತಿಮೆಗಳೆನಿಸಿಕೊಳ್ಳುತ್ತದ. ಭಗವಂತನ ಪೂರ್ಣ ಪ್ರತಿಮಾ ಅಂತ ಕರೆಸಿಕೊಳ್ಳುವುದಿಲ್ಲ. ಆಯ್ತಾ? ಅದಕ್ಕೆ ಐತರೇಯ ಮುನೇ ಶೃಣು. ನೋಡ್ರಿ, ಐತರೇಯ ಮುನಿ ಅಂತ ಐತರೇಯ ಮುನಿಗಳನ್ನ ಹೆಸರು ಹೇಳಿಕತ್ತಾರ. ಅಂದ್ರೆ ಐತರೇಯ ಮುನಿಗಳು ಅಂತ ಒಬ್ಬರು ಬೇರೆ ಇದ್ದಾರೆ, ಅವರನ್ನು ಕುರಿತು ಪರಮಾತ್ಮ ಹೇಳಿಕತ್ತಾರ. ಐತರೇಯ ಮುನೇ, ಓ ಐತರೇಯ ಮುನಿಗಳೇ ಅಂತ ಅವರನ್ನ ಸಂಬೋಧಿಸಿ ಹೇಳ್ತಾ ಇದ್ದಾರೆ. ತ್ವಂತು ಮಂತ್ರ ಮುದಾಹೃತ್ಯ ಯಸ್ಮಾದೇತದವೋಚಥಾಃ ತಸ್ಮಾದ್ ವಕ್ಷ್ಯಾಮ್ಯುತ್ತರಂ ತೇ ಪ್ರಿಯ ಶಿಷ್ಯೋಸಿ ಮೇ ಯತಃ. ತ್ವಂತು, ಹೇ ಮುನಿಗಳೇ, ನೀವಾದರೂ ಮಂತ್ರ ಮುದಾಹೃತ್ಯ, ಇದೊಂದು ಅನುಷ್ಠುಬ್ ನರಸಿಂಹಾನುಷ್ಠುಬ್ ಮಂತ್ರವನ್ನು ಉದಾಹರಿಸಿ ಅವೋಚಥಾಃ ಹೇಳಿದ್ದೀರಾದ್ದರಿಂದ ತಸ್ಮಾದ್ ವಕ್ಷ್ಯಾಮಿ ಉತ್ತರಂ, ಅದಕ್ಕಾಗಿ ಉತ್ತರವನ್ನು ಹೇಳ್ತೇನೆ. ಮತ್ತೆ ಪ್ರಿಯ ಶಿಷ್ಯೋಸಿ ಮೇ ಯತಃ, ಯಾಕೆ ಉತ್ತರ ಹೇಳಿಕತ್ತೀರಿ ಅಂದ್ರ ನೀವು ನನಗೆ ಪ್ರಿಯರಾದ ಶಿಷ್ಯರು. ಏನು ತಿಳಿತೇನೋ? ಪ್ರಿಯರಾದ ಶಿಷ್ಯರಿಗೆ ಹೇಳ್ತಾರೆ ಗುರುಗಳು ಪಾಠವನ್ನ. ಪ್ರಿಯವಾಗಿರ್ಬೇಕು. ಗುರುಗಳು ಹೇಳುವಂತಹ ಮಾತು ಅಂದ್ರ ಬ್ರೂಯುಹು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ ಅಂತ ಭಾಗವತದ ವಾಕ್ಯ. ಎಷ್ಟೇ ರಹಸ್ಯ ಇದ್ರೂ ಕೂಡ ಶಿಷ್ಯ ಪ್ರೀತಿ ಪಾತ್ರನಾಗಿದ್ರೆ ಅವಶ್ಯ ಹೇಳ್ತಾರಂತೆ. ಅದು ರಹಸ್ಯ ಇದ್ರಿ ಹೆಂಗ್ ಹೇಳಿದ್ರಿ ಅಂದ್ರೆ ನಿನ್ಕಿಂತ ಏನ್ ಪ್ರೀತಿಯಿಂದ ಹೊಚ್ಚಿಂದ ಹೋಗಂತ ಹೇಳ್ಬಿಡ್ತಾರಂತ. ಹಂಗಿರ್ತದ. ಆಯ್ತಾ? ತಸ್ಮಾದ್ ವಕ್ಷ್ಯಾಮಿ ಉತ್ತರಂ ತೇ, ನಿನಗೆ ಉತ್ತರವನ್ನು ಹೇಳ್ತೀನಿ. ಪ್ರಿಯ ಶಿಷ್ಯೋಸಿ ಮೇ ಮತ್ಯತಃ, ನೀ ನನಗೆ ಪ್ರಿಯ ಶಿಷ್ಯನಾಗಿದ್ದೆ. ಆದ್ದರಿಂದ ಉಮೈವವಾಗಿತಿ ಪ್ರೋಕ್ತ, ಉಮಾದೇವಿಯನ್ನೇ ವಾಕ್ ಅಂತ ಕರೆದಿದ್ದಾರ. ಉಮಾದೇವಿಯನ್ನೇನ್ ಕರೆದಾರ? ವಾಗಿತಿ ಪ್ರೋಕ್ತ, ವಾಗಭಿಮಾನಿ ಅವಳೇ. ಅನುಷ್ಠುಭಭಿಮಾನಿನಿ. ಉಮಾದೇವಿಯನ್ನ 2ಕ್ಕೆ ಅಭಿಮಾನಿಗಳು. ಒಂದು ವಾಗೀಂದ್ರಿಯಕ್ಕೆ ಅಂದ್ರೆ ವಾಕ್, ಅದೇನು ಮಾತುಗಳನ್ನ ಆಡ್ತೇವೆ ಅದಕ್ಕೆ ಅಭಿಮಾನಿ. ಇಂದ್ರಿಯವೂ ಹೌದು, ಇಂದ್ರಿಯದಿಂದ ಉಚ್ಚಾರಣೆ ಮಾಡೋದು. ಜೊತೆಗೆ ಅನುಷ್ಠುಪ್ ಛಂದಸ್ಸಿಗೂ ಅಭಿಮಾನಿನಿಯರಾಗಿದ್ದಾರೆ. ಉಮೈಭವಾಗಿತಿ ಪ್ರೋಕ್ತ ಸಾನುಷ್ಠುಭಭಿಮಾನಿನಿ ಅಕೃಷ್ಣ ಸಾ ತಥೋ ನೈವ, ಅವಳು ಪೂರ್ಣ ಪ್ರತಿಮೆ ಅಲ್ಲ, ಸಂಪೂರ್ಣಳಲ್ಲ. ಯಾಕಂದ್ರೆ ನೈವ ಬ್ರಹ್ಮೇತ್ಯುಕ್ತ ಕಥಂಚನ, ಎಂದೂ ಕೂಡ ವೇದವು ಏನ್ ಹೇಳಿಲ್ಲ? ಬ್ರಹ್ಮ ಅಂತ ಹೇಳಿಲ್ಲ. ಬ್ರಹ್ಮ ಅಂದ್ರೆ ಏನು? ಪೂರ್ಣ ಅಂತ ಅರ್ಥ. ಇವ್ರು ಕೇಳೋರು ಬ್ರಹ್ಮ ಅಂದ್ರೆ ಏನು? ಪೂರ್ಣ ಅಂತ ಅರ್ಥ. ಸರಿ ಆಯ್ತಾ? ಪೂರ್ಣ ಅಂತ ಹೇಳಿಲ್ಲ. ಪೂರ್ಣ ಅಂತ ಹೇಳಿಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ನೋಡ್ರಿ, ಪ್ರಾಣೋ ಬ್ರಹ್ಮ ಅಂತ ಮಂತ್ರ ಹೇಳ್ತದ. ಏನ್ ಹೇಳ್ತದ? ಪ್ರಾಣೋ ಬ್ರಹ್ಮ. ಅಥವಾ ಈ ತೈತ್ರಿಯ ಉಪನಿಷತ್ ಓದೋ ಕಾಲಕ್ಕ ಶನ್ನೋ ಮಿತ್ರ ಶಂವರುಣಃ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ನಮಸ್ತೆ ವಾಯೋ ಅಂತ ಬಂದದ. ಹೇ ವಾಯುದೇವರೇ, ನೀವು ಪ್ರತ್ಯಕ್ಷ ಬ್ರಹ್ಮ ಅಂದ್ರೆ ಭಗವಂತನ ಪ್ರತಿಮೆಯಾಗಿದ್ದೀರಿ ಅಂತ ವಾಯುದೇವರನ್ನ ಕುರಿತು ಹೇಳ್ತದ. ಹಂಗ ಉಮಾದೇವಿಯನ್ನ ಕುರಿತು ಯಾವುದೇ ಮಂತ್ರವು ನೀನು ಭಗವಂತನ ಪ್ರತಿಮಾ ಅಂತ ಹೇಳಿಲ್ಲ ನಮಗೆ. ಅದರಿಂದ ಯಾಕೆ ಹೇಳಿಲ್ಲ? ಅಪರಿಪೂರ್ಣನಾಗಿದ್ದಾನೆ, ಇದು ಕಾರಣ. ಸರಿನಾ? ನೋಡ್ಕೊಳ್ರಿ ಮುಂದೆ. ಅಕೃಷ್ಣ ಸಾ ತತ್ ಅಕೃಷ್ಣ ಅಂದ್ರೆ ಅಪರಿಪೂರ್ಣ, ಅಷ್ಟರ್ಥ ಬರ್ಕೊಂಡಿಟ್ಕೊಳ್ರಿ, ಮತ್ತೆ ಗೊತ್ತಾಗಿಲ್ಲ ಆಮೇಲೆ. ಕಾರಣ ಏನು? ನೈವ ಬ್ರಹ್ಮೇತ್ಯುಕ್ತ ಕಥಂಚನ, ಎಂದೂ ಅವಳಿಗೆ ಬ್ರಹ್ಮ ಅಂತ ಹೇಳಿಲ್ಲ. ವಾಗೀಂದ್ರಿಯಾಭಿಮಾನಿನ್ಯಾಂ ನಹಿ ಬ್ರಹ್ಮವಚ ಕ್ವಚಿಚ, ಎಲ್ಲೂ ಪುರಾಣಗಳಲ್ಲಾಗ್ಲಿ ಇದರಲ್ಲಾಗ್ಲಿ ವಾಗೀಂದ್ರಿಯಕ್ಕೆ ಅಭಿಮಾನಿಯಲ್ಲಿ ಬ್ರಹ್ಮವಚ ಇಲ್ಲ, ಪೂರ್ಣತ್ವದ ಮಾತು ಇಲ್ಲ. ಸರಿ,
ವಾಯುನಾ ಪ್ರಾಣರೂಪೇಣ ಮನೋರೂಪ ಶಿವೇನ ಚ ಪ್ರಾಣರೂಪರಾದ ವಾಯುದೇವರಿಂದಲೂ ಮನೋರೂಪಿಗಳಾದ ರುದ್ರದೇವರಿಂದಲೂ ಅಭ್ಯಸ್ಯಮಾನೋನುಭವೇತ ಅಭ್ಯಸ್ಯಮಾನ ಅನುಭವೇತ ಪ್ರೇರಿಸಲ್ಪಟ್ಟವನಾಗಿ ಏನಾಗ್ತಾನ ಅನುಭವಿಸ್ತಾನ ವಿಷಯಗಳನ್ನೆಲ್ಲವನ್ನೂ ಕೂಡ. ಸರಿ ಆಯ್ತಾ? ಪುಮಾನ್ ಅಭ್ಯಸ್ಯಮಾನ ಅನುಭವತಿ. ಪ್ರೇರಣೆಗೊಳಗಾದವನು ಅಂತ ಅರ್ಥ. ಅಭ್ಯಸ್ಯಮಾನ ಪ್ರೇರಣೆಗೊಳಗಾದವನು ಅಷ್ಟ ಬರ್ಕೊಂಡ್ಬಿಡ್ರಿ. ಅಭಿಇಸ್ಯಮಾನ ಅಂತ ಅರ್ಥ. ಶಬ್ದಾರ್ಥ ಬರ್ಕೊಳ್ರಿ. ಅಭ್ಯಸ್ಯಮಾನ ಅನ್ನೋ ಶಬ್ದಕ್ಕ ಪ್ರೇರಣೆಗೆ ಒಳಗಾದವನು ಅಂತ ಅರ್ಥ. ಅನುಭವಿಸ್ತಾನ ಪುಮಾನ್ ಪುರುಷನು. ಪುರುಷ ಏನ್ ಅನುಭವಿಸ್ತಾನ? ಪ್ರೇರಣೆಗೆ ಒಳಗಾದಾಗ ಅನುಭವಿಸ್ತಾನ. ಮುಂದ ವಾಚಾನತು ಕ್ವಚಿತ ಎಂದು ಮಾತಿನಿಂದ ಅನುಭವಿಸುವುದಿಲ್ಲ. ಅಭಿಮಾನಿ ಬೃಹತ್ಯಾಸ್ತು ವಾಯುರೇವನ ಯತಃ ಪ್ರಭು. ಸ್ವಾರಸ್ಯ ನೋಡ್ರಿ. ಬೃಹತ್ಯಾಹ ಅಭಿಮಾನಿ, ಬೃಹತಿ ಛಂದಸ್ಸಿನ ಅಭಿಮಾನಿಗಳು ಯಾರು ಅಂದ್ರೆ ವಾಯುರೇವ ವಾಯುದೇವರೇ, ಯತಃ ಪ್ರಭು ಅವ್ರ ಮಹಾ ಸಮರ್ಥರು. ತಸ್ಮಾದೇಶ ಛಂದಸಾಂ ಹಿ ವರಿಷ್ಠ ಬೃಹತಿ ಸ್ಮೃತಾದ್ದರಿಂದ ಛಂದಸಾಂ ಮಧ್ಯೆ ವರಿಷ್ಠ ಏಷ. ಛಂದಸ್ಸುಗಳಲ್ಲಿ ಬೃಹತಿ ಛಂದಸ್ಸು ಶ್ರೇಷ್ಠವಾದದ್ದು, ವಾಯುದೇವರಿಂದ ಅಭಿಮನ್ಯಮಾನವಾದದ್ದು ಅಂದ ಮೇಲೆ ಬಹಳ ಶ್ರೇಷ್ಠವಾದದ್ದು ಅಂತ ತಿಳ್ಕೊಳ್ರಿ. ಇನ್ನ ಪೂರ್ಣೋ ಹಿ ವಾಯುರ್ದೇವಾನಾಂ ತಸ್ಮಾತ್ ಬ್ರಹ್ಮೇತಿ ಚೋಚ್ಯತೆ. ವಾಯುದೇವರು ದೇವತೆಗಳಲ್ಲೇ ಪೂರ್ಣರಾದವರು. ವಾಯುದೇವರೇನಾಗ್ಯಾರ? ದೇವತೆಗಳಲ್ಲೇ ಪೂರ್ಣರಾಗಿದ್ದಾರೆ. ನೋಡ್ರಿ, ವಾಯುದೇವರಲ್ಲಿ ಯಾವುದೇ ತರಹದ ದೋಷಗಳಿಲ್ಲ, ಅನಂತ ಗುಣಗಳವ. ವಾಯುದೇವರಲ್ಲೂ ಕೂಡ ಅನಂತ ಗುಣಗಳು, ಯಾವುದೇ ದೋಷವಿಲ್ಲ. ಬಹಳ ಅದ್ಭುತವಾದದ್ದು ವಾಯುದೇವರ ಸಾಮರ್ಥ್ಯ. ಮುಂದೆ ಹೊಡೇನ್ರಿ. ನೋಡ್ರಿ ಏನಾತು. ಪೂರ್ಣೋ ಹಿ ವಾಯುರ್ದೇವಾನಾಂ ತಸ್ಮಾತ್ ಬ್ರಹ್ಮೇತಿ ಚೋಚ್ಯತೆ. ಮಾಹಾತ್ಮ್ಯಾಧಿಕ್ಯತಶ್ಚೈವ ಬೃಹತಿ ಇತ್ಯೇವ ನಾಮ ತತ್. ಮಾಹಾತ್ಮ್ಯಾಧಿಕ್ಯತಶ್ಚೈವ, ಬಹಳ ಮಹಾತ್ಮೆ ಇದೆ ಅವರಲ್ಲಿ, ಹೆಚ್ಚೆಚ್ಚು ಮಹಿಮೆ ಇದೆ, ತಪಸ್ಸು ಸಾಮರ್ಥ್ಯ ಎಲ್ಲ ಇದೆ. ಅದರಿಂದ ಬೃಹತಿ ಇತ್ಯೇವ ನಾಮ ತತ್, ಅದರಿಂದಲೇನೆ ವಾಯುದೇವರಿಗೆ ಬೃಹತಿ ಅಂತ ಹೆಸರು. ಯಾಕ? ಬೃಹತ್ತಾದದ್ದರಿಂದ ಬೃಹತಿ, ದೊಡ್ಡದಾದ್ದರಿಂದ, ಹೆಚ್ಚಿಂದಾದ್ದರಿಂದ ಅದಕ್ಕೇನ್ ಕರಿಬೇಕು? ಬೃಹತಿ ಎಂದು ಕರೆಯಬೇಕು. ಸರಿ, ಒಂದು ಕಾರಣ ಕೊಟ್ಟ ಮಹಿದಾಸ ಇತರೆಯ, ಏನು ಯಾಕೆ ಬೃಹತಿ ಮಾಡಬೇಕು ಅಂತ. ಸರಿ, ಎರಡನೇದ್ದು ಹೇಳ್ತಾರೆ. ಎರಡನೇದ್ದೇನು ಅಂತ ಮಂತ್ರ ನೋಡ್ರಿ. ಸ್ವಯಮಾತ್ಮ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಈಗ ಏನು? ಸ್ವಯಮಾತ್ಮ ಸರ್ವತಃ ಶರೀರೈಃ ಪರಿವೃತಃ ತದ್ಯಥಾ ಅಯಮಾತ್ಮ ಸರ್ವತಃ ಶರೀರೈಃ ಪರಿವೃತ ಏವಮೇವ ಬೃಹತಿ ಸರ್ವತಃ ಛಂದೋಭಿಃ ಪರಿವೃತ. ಮಧ್ಯಂ ಹೇಷಾಂ ಅಂಗಾನಾಂ ಆತ್ಮ ಮಧ್ಯಂ ಛಂದಸಾಂ ಬೃಹತಿ. ಎಷ್ಟು ಬ್ಯೂಟಿಫುಲ್ ಅದ ಅಂದ್ರೆ, ಎಲ್ಲೂ ಹೊರಗೆ ಹೋಗೇಬಿಡ್ರಿ ಅಂತಾರ. ತುಂಬಾ ಸಿಂಪಲ್, ಎಲ್ಲೂ ಹೊರಗೆ ಹೋಗೇಬಿಡ್ರಿ. ಈಗ ನಿಮ್ಮ ದೇಹವನ್ನು ನೋಡ್ಕೊಳ್ರಿ. ನಿಮ್ಮ ದೇಹದಲ್ಲಿ ಆತ್ಮ ಅಂದ್ರೆ ಹೃದಯ ಭಾಗ ಅಂತ ಇಟ್ಕೊಂಡು ಸದ್ಯಕ್ಕೆ ನಮ್ ತಿಳಿಲಿ ಅಂತ ತಿಳ್ಕೊಂಡು, ಇದು ಮಧ್ಯದಲ್ಲಿ ಅದ. ಉಳಿದ ಎಲ್ಲಾ ಅಂಗಾಂಗಗಳು ಅದರ ಸುತ್ತಲೂ ವರ್ಕೊಂಡು ನಿಂತ. ಸರಿಯಾ? ಏನಾಗಿದೆ? ಮಧ್ಯಭಾಗದಲ್ಲಿ ಅದ. ಯಾವುದು ಮಧ್ಯಭಾಗದಲ್ಲದ? ಆತ್ಮ. ಈ ಆತ್ಮ ಎಂಬವನು ದೇಹದ ಮಧ್ಯಭಾಗದಲ್ಲಿ ಇದ್ದಾನ. ಉಳಿದ ಇಂದ್ರಿಯಗಳು ಅವರಿಗೆ ಸುತ್ತಲೂ ಇವೆ. ಹಂಗಾರ ಇದು ಮೊದ್ಲಿಗೆ ನೋಡ್ರಿ, ಸ್ವಯಮಾತ್ಮ ಸರ್ವತಃ ಶರೀರೈಃ ಪರಿವೃತಃ. ಈ ಆತ್ಮನು ಸುತ್ತಲೂ ಶರೀರದಿಂದ ಕೂಡಿಕೊಂಡವನಿದ್ದಾನೆ. ಹೇಗೆ ಈ ಆತ್ಮನು ಎಲ್ಲ ರೀತಿ ಶರೀರದಿಂದ ಕೂಡಿಕೊಂಡಿದ್ದಾನೋ ಹಾಗೆ ಈ ಬೃಹತಿ ಛಂದಸ್ಸು ಕೂಡ ಉಳಿದೆಲ್ಲ ಛಂದಸ್ಸುಗಳಿಂದ ಕೂಡಿಕೊಂಡದ್ದದ. ಹಂಗೆಂಗ್ರಿ ಇದು ಮಧ್ಯಕ್ಕೆ ಬರ್ಬೇಕು ಅಂತ ಆಗ್ಬೇಕಲ್ಲ ಅಂತಂದ್ರ ಸ್ವಲ್ಪ ತಿಳಿಸ್ತೀನಿ. ಹೆಂಗ್ ಮಧ್ಯಕ್ಕೆ ಬರ್ತದ ಅಂತ ತಿಳ್ಕೊಂಡು ಹೇಳ್ತೀನಿ. ಈಗೇನಾಗ್ಬೇಕು? ದೃಷ್ಟಾಂತ ಏನ್ ಕೊಟ್ಟಾರ? ಆತ್ಮನು ದೇಹದ ಮಧ್ಯದಲ್ಲಿ ಇದ್ದಂತೆ ಬೃಹತಿ ಛಂದಸ್ಸುಗಳ ಮಧ್ಯಮಣಿ ಅಂತ ತಿಳಿಸ್ಬಿಟ್ರು. ಹಾರಗಳಲ್ಲಿ ಮಧ್ಯಮಣಿ ಅಂತ ತಿಳಿಸಿದ್ದಾರೆ. ಹೆಂಗ? ಗಾಯತ್ರಿ ಮೊದಲನೇ ಛಂದಸ್ಸು, ಉಷ್ಣಿಕ ಎರಡನೇ ಛಂದಸ್ಸು, ಅನುಷ್ಠುಪ ಮೂರನೇ ಛಂದಸ್ಸು. ನೆನಪಿಟ್ಟುಕೊಳ್ರಿ, ಗಾಯತ್ರಿ, ಉಷ್ಣಿಕ, ಅನುಷ್ಠುಪ 3. ಅದಾದ ಮೇಲೆ ಬೃಹತಿ ನಡುವು ಬರ್ತದೆ, ಪಂಕ್ತಿ, ತ್ರಿಷ್ಟುಪ, ಜಗತಿ ಆ ಕಡೆ ಬರ್ತದೆ. ಮಧ್ಯಕ್ಕೆ ಯಾವ್ದು ಬಂತು? ಈಗ ಬರೋಬ್ಬರಿ ಬೃಹತಿ ಬಂತು. ಬರ್ಕೊಂಡಿರಿ, ಬೇಕಾದ್ರೆ ಬಿಟ್ರಿ ನಡೀತದೆ. ಬರ್ಕೊಳ್ರಿ, ಏನ್ ಹೋಗ್ಬೇಕಾಗಿದೆ. ಮತ್ತೊಂದ್ಸಲ ಬರ್ಕೊಳ್ರಿ. ಗಾಯತ್ರಿ, ಉಷ್ಣಿಕ, ಅನುಷ್ಠುಪ ಅಂತ ಈ ಕಡೆ 3 ಬರ್ಕೊಳ್ರಿ. ಫಸ್ಟ್ ಸ್ಟಾರ್ಟಿಂಗಿಗೆ 1, 2, 3. ಗಾಯತ್ರಿ 1, ಉಷ್ಣಿಕ್ 2, ಅನುಷ್ಠುಪ್ 3. ಈಗ ಮಧ್ಯದಲ್ಲಿ
ಯಾವುದು ಬೃಹತಿ, ಮಧ್ಯದಲ್ಲಿ ಬೃಹತಿ ಬರ್ಕೊಳ್ರಿ, ಅದಕ್ಕೊಂದು ಸರ್ಕಲ್ ಹಾಕ್ಬಿಡ್ರಿ, ಮಧ್ಯದಲ್ಲಿ ಬೃಹತಿ ಬರ್ಕೊಂಡು ಸರ್ಕಲ್ ಹಾಕ್ರಿ, ಮುಂದೆ ಆ ಕಡೆ ಬರ್ಕೊಳ್ರಿ ಪಂಕ್ತಿ ತ್ರಿಷ್ಟುಪ ಜಗತಿ ಅಂತ ಬರ್ಕೊಳ್ರಿ. ಪಂಕ್ತಿ ತ್ರಿಷ್ಟುಪ ಜಗತಿ, ಬಲಗಡೆಗೆ 3 ಎಡಗಡೆಗೆ 3 ಮಧ್ಯದಲ್ಲಿ ಬಂತು ಬೃಹತಿ. ಎಷ್ಟು ಚಂದ ನೋಡ್ರಿ, ಎಷ್ಟು ಚಂದ ಹೇಳಿಗತ ನಮ್ಮ ಹಿದಾಸೈತರೇ ಭಗವಂತ. ಕುಂತಿ ಪುತ್ರರಲ್ಲಿ ಭೀಮಸೇನ್ ದೇವರು ಏನಾಗಿದ್ರು ಅಂದ್ರೆ ಮಧ್ಯಮ ಪಾಂಡವರಾಗಿದ್ರು ಅವರು. ಕುಂತಿ ಪುತ್ರರಲ್ಲಿ ನೆನಪಿಟ್ಕೊಳ್ರೆ, ಮಾದ್ರಿ ಪುತ್ರನ್ ತಗೋಬಾರ್ದು, ಮತ್ತೆ ಕುಂತಿ ಪುತ್ರನ ಹೇಳಿಕತ್ತೀನಿ, ಕನ್ಫ್ಯೂಸ್ ಆಗ್ತಿರ್ತದೆ. ಏನಾಗ್ತದ ಅಂತಂದ್ರೆ 5 ಮಂದಿ ಆಗ್ಬಿಡ್ತಾರ, 5 ಮಂದಿ ಆದ ಕೂಡಲೇ ಅರ್ಜುನ ಮಧ್ಯಸ್ಥ ಆಗ್ಬಿಡ್ತಾನವ, ಭೀಮಸೇನ್ ದೇವರು ಆಗುದಿಲ್ಲ. ಕುಂತಿ ಪುತ್ರರು 3 ಮಂದಿ ಇದ್ದಾರ, ಧರ್ಮ, ಭೀಮ ಮತ್ತು ಅರ್ಜುನ. ಅವಾಗ ಮಧ್ಯದಲ್ಲಿ ಇದ್ದವರು ಯಾರು ಅಂತ ಕೇಳಿದ್ರೆ ಭೀಮಸೇನ್ ದೇವರು. ಅದಕ್ಕೆ ಅವರಿಗೆ ಮಧ್ಯಮ ಪಾಂಡವ ಅಂತ ಕರೀತಾರೆ. ಅಲ್ಲೇ ಮಧ್ಯಮ ಪಾಂಡವ ಆಗ್ಯಾರ ಅವ್ರು, ಇಲ್ಲಿನ ಬೃಹತಿ ಸಹಸ್ರ ಮಧ್ಯಕ್ಕೆ ಬಂದಾರ ಅವರು. ಸರಿ ಆತಲ್ಲ, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ, ಶಬಾಷ್ ಶಬಾಷ್ ಶಬಾಷ್. ಮುಂದೆ ಹೊಂಬರಿ. ಹಂಗಾರ ಏನು ತಿಳಿತೇನು, ತಿಳಿಲಿಲ್ಲ ನೋಡ್ರಿ. ಅದರಿಂದ ಏನಾಯ್ತು, ಛಂದಸ್ ಅಂತ ನಾವು ಬರ್ಕೊಂಡ್ವಿ, ಈಗ ಅಭ್ಯಾಸ ಮಾಡಿದ್ವಿ, ಈಗ ಮಧ್ಯದಲ್ಲಿ ಬಂತು ಅಂತ ತಿಳ್ಕೊಂಡು ಹೇಳಿ. ಇದು ಒಂದು. ಮಧ್ಯಂ ಹೇಷ ಅಂಗಾನಾಮಾತ್ಮ ಮಧ್ಯಂ ಛಂದಸಾಂ ಬೃಹತಿ ಒಂದು. ಇನ್ನೊಂದೇನು ಸ್ವಾರಸ್ಯವನ್ನು ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ತರ್ತಾರೆ ಅಂದ್ರೆ, ಅಷ್ಟೇ ಅಲ್ಲ, ಬ್ರಹ್ಮದೇವರಿಂದ ಛಂದಸ್ಸುಗಳು ಹುಟ್ಟುವಾಗ ಬ್ರಹ್ಮದೇವರ ಮಧ್ಯದಿಂದ ಬೃಹತಿ ಛಂದಸ್ಸು ಹುಟ್ಟಿದೆ ಅಂತ ಮತ್ತೊಂದು ಪಾಯಿಂಟು. 3ನೇ ಪಾಯಿಂಟ್ ಬರ್ಕೊಳ್ರಿ. ಬ್ರಹ್ಮದೇವರ ಅಂಗದಿಂದ ಛಂದಸ್ಸುಗಳು ಹುಟ್ಟುವಾಗ ಮಧ್ಯಾಂಗದಿಂದಾಗಿ ಬೃಹತಿ ಹುಟ್ಟಿದೆಯೋ. ಬ್ರಹ್ಮದೇವರ ಅಂಗಗಳಿಂದ ಛಂದಸ್ಸುಗಳು ಹುಟ್ಟುವಾಗ ಮಧ್ಯದಿಂದ, ಬ್ರಹ್ಮದೇವರ ದೇಹದ ಮಧ್ಯಭಾಗದಿಂದ, ಹಿಂಗ್ ಬರ್ಕೊಳ್ರಿ, ಹುಟ್ಟುವಾಗ ದೇಹದ ಮಧ್ಯಭಾಗದಿಂದ ಬೃಹತಿ ಹುಟ್ಟಿದೆ. ಬರ್ಕೊಂಡ್ರ ಕೆಲಸ ಆತ. ಹಂಗಾರ ಏನಾತೀಗ, 3 ಕಾರಣಗಳನ್ನು ಕೊಟ್ಟಂಗಾಯ್ತೀಗ. ಒಂದು, ಛಂದಸ್ಸುಗಳಲ್ಲಿ ಮಧ್ಯಮಣಿ ಅಂತ ಕರೆಸಿಕೊಂಡದ್ದು ಬೃಹತಿಯಾದದ್ರಿಂದ ಅದರ 1000 ಮಂತ್ರಗಳನ್ನೇ ಹೇಳಬೇಕೆ ಹೊರತಾಗಿ ಈ ಕಡೆಗಿರುವ 3 ಆ ಕಡೆಗಿರುವ 3 ಛಂದಸ್ಸನ್ನು ಹೇಳುವುದು ಬೇಡ. ಇದಕ್ಕೆ ದೃಷ್ಟಾಂತ ಹೆಂಗ್ ಕೊಟ್ರು, ದೇಹದಲ್ಲಿ ಆತ್ಮ ಹೆಂಗ ಮಧ್ಯದಲ್ಲಿ ಇರ್ತಾನೋ ಹಂಗ ಈ ಛಂದಸ್ಸುಗಳಲ್ಲಿ ಆತ್ಮ ಅನಿಸಿಕೊಂಡಿರುವಂತಹದ್ದು ಬೃಹತಿ, ಅದು ಆತ್ಮ ಅನಿಸಿಕೊಂಡಿರುವಂತಹದ್ದು. ಇದು ಒಂದು ಪಾಯಿಂಟ್. ನಂಬರ್ 2 ಏನ್ ಎರಡನೇದ್ದು ಅಂದ್ರೆ, ಬ್ರಹ್ಮದೇವರಿಂದ ಛಂದಸ್ಸುಗಳು ಹುಟ್ಟುವಾಗ ಬ್ರಹ್ಮದೇವರ ಮಧ್ಯಭಾಗದಿಂದ, ದೇಹದ ಮಧ್ಯಭಾಗದಿಂದ ಬೃಹತಿ ಹುಟ್ಟೇದ, ಉಳಿದೆಲ್ಲ ಬೇರೆ ಕಡೆಯಿಂದ ಹುಟ್ಟುಕೊಂಡಾವ. ನಂಬರ್ 2. ನಂಬರ್ 3 ಏನು ಅಂತಂದ್ರೆ, ಛಂದಸ್ಸಿಗೆ ಅಭಿಮಾನಿಗಳು ಯಾರು ಅಂತ ನೋಡಿದಾಗ ಅನುಷ್ಠುಪ್ ಛಂದಸ್ಸಿನ ಪ್ರಶ್ನೆ ಪೂರ್ವಪಕ್ಷ ಮಾಡಿಕೊಂಡರಲ್ಲಿ. ಅನುಷ್ಠುಪ್ ಛಂದಸ್ಸಿನಲ್ಲಿ 1000 ಮಂತ್ರಗಳನ್ನು ಹೇಳಬಹುದಾ ಅಂದ್ರೆ, ಅನುಷ್ಠುಪ್ ಛಂದಸ್ಸಿನ ಅಭಿಮಾನಿನಿ ಉಮಾದೇವಿಯರು, ಅವರೇ ವಾಗೀಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು. ಆ ವಾಗೀಂದ್ರಿಯ ಅದು ಅಪರಿಪೂರ್ಣ ಅನ್ನೋದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ನೀ ಹೇಳಿದ ಮಾತ್ರಕ್ಕೆ ಯಾರೋ ಕೆಲಸ ಮಾಡಂಗಿಲ್ಲ. ಹೋಗೋ ತೊಗೊಂಬ ಹೋಗು ಅಂದ್ರೆ ಕೂತಿದ್ದವ, ಯಾಕೋ ನನ್ನ ಮನಸ್ಸು ಬರ್ಬೇಕಲ್ರಿ, ನಾವು ನನಗ್ ಮನಸ್ಸು ಬರ್ಬೇಕಲ್ರಿ, ನೀವ್ ಹೇಳಿದ್ರೆ ಅಂತ ಬೇಕಾದ್ ಮಾಡಂತೀರಿ ನೀವು. ಅದಕ್ಕೆ ಹಾಗಾದ್ರೆ ಯಾರೂ ಕೂಡ ಹೇಳಿದ ಮಾತ್ರಕ್ಕೆ ಕೆಲಸ ಮಾಡುವುದಿಲ್ಲ ಅಂದ್ರೆ ಆ ಉಮಾದೇವಿ ವಾಗೀಂದ್ರಿಯಾಭಿಮಾನಿ ಅಪರಿಪೂರ್ಣ. ಮನೋಭಿಮಾನಿಗಳಾದ ರುದ್ರದೇವರು, ಪ್ರಾಣಾಭಿಮಾನಿಗಳಾದ ಪ್ರಾಣದೇವರು ಪರಿಪೂರ್ಣರು. ಮುಂದೆ ಮೇಲ್ಮೇಲೆ ಸ್ವಲ್ಪ ಹೋದಂಗ ಪೂರ್ಣತಃ ವಾಯುದೇವರು ಪೂರ್ಣರಾಗಿದ್ದಾರೆ. ಆದ್ದರಿಂದ ವಾಯುದೇವರಿಂದ ಅಭಿಮನ್ಯಮಾನವಾದ ಬೃಹತಿ ಛಂದಸ್ಸಿನಲ್ಲಿಯೇ ಹೇಳಬೇಕು. ಅಷ್ಟಾತ್. ಕೆಳಗ ಭಾಷ್ಯ ನೋಡ್ರಿ. ಈಗ ಅಂಗೇಭ್ಯ ಏವ ಸಂಭೂತಾನಿ ಅನ್ಯಚ್ಛಂದಾಂಸಿ ಚಾಬ್ಜಜಾತ್. ಚ ಅಬ್ಜಜಾತ್ ಬಿಡಿಸ್ಕೋಬೇಕು ಅದನ್ನ ಒಡೆಕಡವ್ರ. ಚಾಬ್ಜಜಾತ್ ಅಂತ ಇರಂಗಿಲ್ಲ ಯಾವಾಗ್ಲೂ. ಚ ಅಬ್ಜಜಾತ್. ಅಬ್ಜಜಾತ್ ಅಂದ್ರೆ ಬ್ರಹ್ಮದೇವರಿಂದ, ಅಂಗೇಭ್ಯ ಅಂಗಗಳಿಂದ, ಅನ್ಯಚ್ಛಂದಾಂಸಿ ಸಂಭೂತಾನಿ ಬೇರೆ ಛಂದಸ್ಸುಗಳು ಹುಟ್ಟ್ಯಾವ. ಮಧ್ಯಾತ್ತು ಬೃಹತಿ ಜಾತ, ಮಧ್ಯದಲ್ಲಿ ಬೃಹತಿ ಛಂದಸ್ಸು ಹುಟ್ಟ್ಯದ. ತಸ್ಮಾತ್ ಸ ಮಧ್ಯ ಮುಚ್ಚತೆ, ಅದರಿಂದ ಅವರು ಅದು ಮಧ್ಯ ಅಂತ ಕರೀತದೆ. ಪಠ್ಯತೆ ತೇನ ಮಧ್ಯೆ ಸಾ ಛಂದಸಾಂ ಪ್ರವರಾಸತಿ, ಆ ಛಂದಸ್ಸನ್ನ ಮಧ್ಯಕ್ಕೆ ಹೇಳಲಿಕ್ಕೂ ಇದೇ ಕಾರಣ. ಅದು ಬ್ರಹ್ಮದೇವರ ಮಧ್ಯದಿಂದ ಹುಟ್ಟಿದ, ದೇಹದ ಮಧ್ಯದಿಂದ ಹುಟ್ಟಿದೆ ಅನ್ನೋದಕ್ಕೇನೆ ಛಂದಸ್ಸುಗಳಲ್ಲಿ ಬೃಹತಿ ಛಂದಸ್ಸನ್ನ ಮಧ್ಯಕ್ಕೆ ಹೇಳ್ತೀವಿ. ಅಂದ್ರ ಶ್ರೀಮದಾಚಾರ್ಯರು ಒಂದು ಆಂಗಲ್ ಚೇಂಜ್ ಮಾಡಿದರು. ಏನ್ ಆಂಗಲ್ ಚೇಂಜ್ ಮಾಡಿದ್ರು? ದೇಹದಲ್ಲಿ ಮಧ್ಯಭಾಗ ಆತ್ಮ ಹೆಂಗೋ ಹಂಗ ಬೃಹತಿ ಅನ್ನೋದನ್ನ ನಾವು ಹೇಳ್ಕೊಂಡು ಬಂದಿದ್ವಿ. ಅವ್ರ ಆಚಾರ ಆ ಕಡೆಯಿಂದ ಬಂದ್ರು. ಛಂದಸ್ಸುಗಳನ್ನು ಹೇಳುವಾಗಲೇನೆ ಉಲ್ಟಾ ಪುಲ್ಟಾ ಮಾಡಿ ಹೇಳ್ಬೇಕಾಗಿತ್ತು. ನೀವು ಬೃಹತಿ ಮೊದ್ಲು ಹೇಳಿ ಆಮೇಲೆ ಅನುಷ್ಠುಪ್ ಅಂತ ಹಿಂಗೆ ಹೇಳ್ಬೇಕಾಗಿತ್ತು ಅಂದ್ರೆ ಇಲ್ಲ. ಅದು ಹೆಂಗೆಂಗ ಯಾವ್ಯಾವ ಅಂಗದಿಂದ ಹುಟ್ಟಿದ ಹಂಗಂಗ ಹೇಳ್ಕೋದ್ ಬಂದೀವಿ ನಾವು. ಬ್ರಹ್ಮದೇವರ ಮಧ್ಯಭಾಗದಿಂದ ಹುಟ್ಟಿದ್ರಿಂದ ಅದೇ ಅಂಗದಲ್ಲಿ ಹೇಳಿದ್ದೀವಿ ನಾವು.
ಸರಿ ಹೋಗಿ. ಇನ್ನ ಛಂದ ಪ್ರಬರಾಸತಿ ಛಂದಾಂಸನ್ಯಾನ್ಯಂಗವತ್ ಛಂದಾಂಸಿ ಅನ್ಯಾನಿ ಉಳಿದ ಛಂದಸ್ಸುಗಳು ಅಂಗವತ್ ಬೇರೆ ಅಂಗಗಳ ಮಧ್ಯವತ್ ಬೃಹತಿ ಪರ ಮಧ್ಯದಂತೆ ಬೃಹತಿ ಛಂದಸ್ಸದ ಸಪ್ತ ಛಂದಾಂಸಿ ಜೈವಂಹಿ ಪ್ರತಿಮಾ ವೈಷ್ಣವಿ ಮತಃ ಬಹಳ ಚಂದದ 7 ಛಂದಸ್ಸುಗಳಿಂದ ಕೂಡಿದಾಗ ವೈಷ್ಣವಿ ಪ್ರತಿಮಾ ಮತ ಭಗವಂತನ ಚಂದ ಪ್ರತಿಮಾ ಅಂತ ಕರ್ಷಿಗೋದು. 7 ಛಂದಸ್ಸುಗಳು ಫುಲ್ ಚಂದ ಬರೆದಿಟ್ಟಿದ್ರಿ ಅಂದ್ರೆ ಛಂದಸ್ಸುಗಳನ್ನ ಅದರಲ್ಲಿ ಹೇಳಿ ನಾನ ಮತ್ತ ಏನಂತ ಅಲ್ಲಿ ಹೇಳ್ಯಾರ. ಉಷ್ಣಿಗ್ಲೋಮಾನಿ 142ನೇ ಪುಟದಲ್ಲಿ ಯಾವ್ಯಾವ ಹೆಂಗೆಂಗ ಮೊದಲು ಹೇಳ್ಯಾರ. ಇರ್ಲಿ 7 ಛಂದಸ್ಸುಗಳು ಭಗವಂತನ ದೇಹ ಅಂತ ನಾವು ಮಾಡಿಟ್ರೆ ಆಗ ಏನಾಗ್ತದ, ಅದು ಪ್ರತಿ ಛಂದಸ್ಸುಗಳೇ ಭಗವಂತನ ಪ್ರತಿಮಾ ಅಂತ ಕರ್ಸ್ಕೋತದ. ಅದಕ್ಕ ಛಂದ ಪ್ರತಿಮಾ ಅಂತ ಕರಿಬೇಕು. ಅದಕ್ಕೆ ಏನ್ ಕರಿಬೇಕು? ಛಂದ ಪ್ರತಿಮಾ. ಚಂದ ಆದ ಛಂದ ಪ್ರತಿಮಾ. ಭಾಗವತ ಹೆಂಗ ಅಕ್ಷರಗಳ ಪ್ರತಿಮಾನ ಭಗವಂತನಿಗೆ, ಭಾಗವತ ಅಕ್ಷರ ಪ್ರತಿಮಾ, ವಾಂಗ್ಮಯಿ ಮೂರ್ತಿ ಅಂತ ಕರ್ಸ್ಕೊಂಡದ. ಹಂಗ ಛಂದೋ ಮೂರ್ತಿ ಅಂತಂದ್ರೆ ಯಾವುದು ಅಂದ್ರೆ 7 ಛಂದಸ್ಸುಗಳು ಕೂಡಿದಾಗ ಬರ್ತದ. ಸರಿ, ಇಷ್ಟು ಮುಗಿತೀಗ. ಈಗ ಒಂದು ಪ್ರಶ್ನೆ ಬಂತೀಗ. ಏನ್ ಪ್ರಶ್ನೆ ಬಂತು ಅಂತಂದ್ರ, ಅಲ್ರಿ ಮತ್ ನೀವ್ ಹಿಂಗಂದ್ಬಿಟ್ರಿ ಅಂದ್ರೆ ಒಂದು ಸಮಸ್ಯೆ ಆಗ್ತದ. ಏನ್ ಸಮಸ್ಯೆ ಆಗ್ತದ ಅಂತಂದ್ರ, ಎಲ್ಲಾ ಛಂದಸ್ಸುಗಳಲ್ಲಿ ನೀವು ಬೃಹತಿ ಛಂದಸ್ಸು, ಎಲ್ಲಾ ಛಂದಸ್ಸುಗಳಲ್ಲಿ ಬೃಹತಿ ಛಂದಸ್ಸು ಶ್ರೇಷ್ಠ. ಯಾಕ ವಾಯುದೇವರಿಂದ ಅಭಿಮನ್ಯಮಾನವಾದದ್ದು ಅಂತ ಹೇಳಿಬಿಟ್ಟಿರಿ. ಆದ್ರೆ ಗಾಯತ್ರಿ ಛಂದಸ್ಸಿಗೆ ಮಹಾಲಕ್ಷ್ಮಿ ಅಭಿಮಾನಿಯಾಗಿದ್ದಾಳೆ. ಹೊಸ ಪ್ರಶ್ನೆ ಶುರುವಾಯ್ತು ಈಗ, ಪೂರ್ವ ಪಕ್ಷ. ಹೌದು, ಗಾಯತ್ರಿ ಛಂದಸ್ಸಿಗೆ ಮತ್ತ ಮಹಾಲಕ್ಷ್ಮಿ ಇದ್ದಾಳೆ. ಹಂಗಾದ್ರೆ ಬೃಹತಿಗಿಂತಲೂ ಗಾಯತ್ರಿ ದೊಡ್ಡದಾತಲ್ಲ ಮತ್ತೀಗ. ಹಂಗಾದ್ರೆ ಗಾಯತ್ರಿ ಛಂದಸ್ನಲ್ಲಿರುವಂತಹ ಸಾವಿರ ಮಂತ್ರಗಳನ್ನು ಹೇಳ್ರಿ, ಬೃಹತಿ ಛಂದಸ್ನಲ್ಲಿ ಇದ್ದದಕ್ಕೆ ಯಾಕೆ ಹೇಳಬೇಕು ಬಂತಿ ಮತ್ ಹೊಸ ಪ್ರಶ್ನೆ. ಅರ್ಥ ಆಯ್ತಾ ಹೇಳಿದ್ದೇನಂತ? ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ಗಾಯತ್ರಿ ಸರ್ ಇಲ್ಲ ಹೇಳ್ರಿ ಪ್ರಶ್ನೆ ಅವ್ರದ್ದು. ಈಗ ನೀವು ಅಭಿಮಾನಿ ದೇವತೆಗಳನ್ನ ಇಟ್ಕೊಂಡು ಹೊಂಟಿರೋದಿಲ್ಲೋ, ಅಭಿಮಾನಿ ದೇವತೆಗಳನ್ನ ಇಟ್ಕೊಂಡು ಹೊಂಟಾಗ ಗಾಯತ್ರಿ ಛಂದಸ್ಸಿಗೆ ಯಾರಿದ್ದಾರೆ? ಲಕ್ಷ್ಮೀ ದೇವಿ. ಮತ್ ಲಕ್ಷ್ಮೀ ದೇವಿ ದೊಡ್ಡ ಕೆಲ ಮತ್ತು ವಾಯುದೇವರಿಗಿಂತ ಅಭಿಮಾನಿ ದೇವತಾ ಪರ ಉಳಿದಾಗ ಹಂಗಾರ ಅದನ್ನ ಹೇಳ್ರಿ. ಕಾರಣ ಏನು ಅಂದ್ರೆ ಅಷ್ಟ ಅಲ್ಲ, ಇನ್ನೊಂದು ಮಹತ್ವದ ಅಂಶ ಏನಂತ ತಿಳ್ಕೊಂಡ್ ಮಹತ್ವಾಂಶದ ಅಂತಂದ್ರ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ ನೀ ಯಾವ ಛಂದಸ್ನ್ಯಾಗಿದ್ದೀಪ ಅಂತ ಅರ್ಜುನ ಕೇಳಿದ್ರೆ ಗಾಯತ್ರಿ ಛಂದಸಾಮಹಂ ಅಂತ ಹೇಳ್ಕೊಂಡ್ ಕೂತ್ಬಿಟ್ಟ ನಮ್ಮ ಪುಣ್ಯಾತ್ಮ. ಹೊಡ್ತ ತಗೊಳ್ರಿ. ಈಗ ಶ್ರೀಮದಾಚಾರ್ಯ ದೊಡ್ಡ ವಾಕ್ಯಾರ್ಥ. ಈಗ ಕೋಲಾಹಲ. ಅರೆ ಕಾಕಾ ಮಾಮ ಹೇಳಿಲ್ಲಲ್ಲಿ, ಮಾಮಿ ಚಾಚಾ ಹೇಳ್ಯಾರ, ಬಿಗ್ ಬಾಸ್ ಹೇಳ್ಯಾನೀಗ. ಅದಕ್ಕೆ ಒಂದು ಛಂದೋಭಿಮಾನಿ ದೇವತೆಗಳ ಪರವಾಗಿ ನೀವು ಹೋಗೋದಾದರೆ ಗಾಯತ್ರಿ ಛಂದಸ್ಸಿಗೆ ಮಹಾಲಕ್ಷ್ಮಿ ಅಭಿಮಾನಿಯಾಗ್ಯಾಳ. ಅವಾಗ ಬೃಹತಿಗಿಂತಲೂ ಗಾಯತ್ರಿನೇ ದೊಡ್ಡದಾತು. ಇನ್ನ ಭಗವದ್ಗೀತಾ ವಾಕ್ಯವನ್ನ ತೆಗೆದುಕೊಂಡ್ರೆ ಗಾಯತ್ರಿಯಲ್ಲಿ ನಾನೇ ಇದ್ದೀನಿ ಅಂತ ಹೇಳ್ಕೊಂಡ್ಬಿಟ್ಟಾನ. ಆವಾಗ ಬೃಹತಿಗಿಂತ ಗಾಯತ್ರಿನೇ ದೊಡ್ಡದಾತಲ್ಲ. ಹಿಂಗ ಎರಡು ವಿವಕ್ಷೆಯಲ್ಲಿ, ಎರಡೂ ಅಭಿಪ್ರಾಯದಲ್ಲೂ ಕೂಡ ಯಾರು ದೊಡ್ಡವರಾದ್ರು ಅಂದ್ರೆ ಗಾಯತ್ರಿ ಛಂದಸ್ ದೊಡ್ಡದಾತ ಹೊರತಾಗಿ ಬೃಹತಿ ಆಗ್ಲಿಲ್ಲ. ಏನ್ ಮಾಡ್ತೀರಿ ಅಂತ ಪ್ರಶ್ನೆ ಶ್ರೀಮದಾಚಾರ್ಯ ತೆಗಿತಾರೆ. ಹೌದು, ಮತ್ತೆ ಹೇಳ್ಬೇಕಲ್ಲ. ಮತ್ತೆ ಗಾಯತ್ರಿ ಛಂದಸಾಮಹಂ ಸ್ಪಷ್ಟ ಹೇಳ್ಕೊಂಡವ. ನಾ ಗಾಯತ್ರಿ ಛಂದಸ್ನಾಗಿದ್ದೀನ್ರೋ ಅಂತ ಹೇಳ್ಕೊಂಡ ದೇವ್ರು. ಏನ್ ಮಾಡ್ತೀರಿ ಅಂತ ಕೇಳಿದ್ರು. ಅದಕ್ಕೆ ಶ್ರೀಮದಾಚಾರ್ಯ ತತ್ಕ್ಷಣದಲ್ಲಿ ಉತ್ತರವನ್ನ ಕೊಡ್ತಾರೆ. ತತ್ಕ್ಷಣದಲ್ಲಿ ಅಂದ್ರೆ ನಾವು ಭಾರಿ ಪೂರ್ವಪಕ್ಷ ಮಾಡ್ಕೊಂಡ್ಬಿಟ್ಟಿವಿ, ಇನ್ನು ಮುಗಿತಾವ ಎದುರಿಗೆ ಕೂತಾವ ಮುಗಿತಾವ ಒಂದ್ ಕತಿ ಅಂತ ಅನ್ಕೊಂಡ್ರೆ ಠಣ್ ಅನ್ಬಿಟ್ಟು ತಗೊಳ್ರಿ. ಏನಂತ? ಗಾಯತ್ರಿ ದೇವತಾ ತ್ವಂಚ ಲಕ್ಷ್ಮ್ಯಾ ಯತ್ರಾಭಿಧೀಯತೆ. ಯತ್ರ ಎಲ್ಲಿ ಲಕ್ಷ್ಮ್ಯಾಹ ಲಕ್ಷ್ಮೀದೇವಿಗೆ ಗಾಯತ್ರಿ ದೇವತಾತ್ವಂ ಅಭಿಧೀಯತೆ, ಗಾಯತ್ರಿಗೆ ಅವಳು ಅಭಿಮಾನಿನಿ ಅಂತ ಕರ್ಷೋತಾರೋ ಆಗ ಬೃಹತಿ ದೇವತಾ ತತ್ರ ಭಗವಾನ್ ಪುರುಷೋತ್ತಮ. ಆಗ ನಾವು ಬೃಹತಿ ಛಂದಸ್ಸಿಗೆ ಭಗವಂತ ಅಭಿಮಾನಿ ಅಂತ ಹೇಳ್ತೀವಿ. ನಾವ್ಯಾಕಾಗ ವಾಯುದೇವ್ರಿಗೆ ಹಾಕು ಕೊಡ್ತೀವಿ? ಯಾರಾವಾಗ ಅಭಿಮಾನಿ ಆದ್ರೂ ಬೃಹತಿ ಛಂದಸ್ಸಿಗೆ ಪರಮಾತ್ಮ ಅಭಿಮಾನಿ. ಬಾ ಈಗ ಯಾರು ಹೇಳ್ತಿದ್ದೊಡಕ್ಕಿರೋ ಗಡದೊಡಕ್ಕೆ ಹೇಳ್ತೀವಿ. ಮುಗಿತಲ್ಲ ಕೆಲಸ. ವಾಯುದೇವ್ರ ಮೇಲೆ ಪರಮಾತ್ಮ ಆಗ್ಬಾರ್ದ? ಅದೇ ಅಲ್ರಿ, ಸರ್ವ ಛಂದಸ್ಸಿಗೆ ಅಭಿಮಾನಿ ಹೋದಲ್ಲಿ ಪರಮಾತ್ಮ ಅಭಿಮಾನಿ ಎಲ್ಲ ನಿಯಾಮಕ ಅಂತ ಇಟ್ಕೊಳ್ರಿ. ಎಲ್ಲಾ ಛಂದಸ್ಸುಗಳಿಗೂ ಭಗವಂತ ನಿಯಾಮಕ ಅಂತ ಅಂದ ಮೇಲೆ ಬೃಹತಿಗೆ ಹಾಗೆ ಆಗ್ತಾನವ. ಅಂದ ಮೇಲೆ
ಯಾವಾಗ ಗಾಯತ್ರಿ ಛಂದಸ್ಸಿಗೆ ಮಹಾಲಕ್ಷ್ಮಿ ಬಂದು ಕೂಡ್ತಾಳೋ ಆಗ ಏನಾಗ್ತದೆ, ಬೃಹತಿಗೆ ಪರಮಾತ್ಮ ಬಂದು ಕೂತ್ ಬಿಡ್ತಾನೆ. ಕೂತ್ಕೊಳ್ಳೆ ಆಟೋಮೆಟಿಕ್ ಆಗಿ ಬೃಹತಿ ಛಂದಸ್ಸೆ ಮತ್ ಮೇಲೆ ಬಂದ್ಬಿಡ್ತದೆ. ಹೋಲ್ ಬಿಡ್ರಿ ಆಚಾರ, ಹೆಂಗೋ ಹೇಳ್ಕೊಂಡ್ರಿ. ಗೀತಾ ಹೆಂಗ್ ಮಾಡ್ತೀರಿ ಹೇಳ್ರಿ ನೋಡಂತ ಅವಾಗ. ಗೀತದ ಹೇಳಲ್ಲ ಮತ್ತ ಅವಾಗ ಗಾಯತ್ರಿ ಛಂದಸಾಮಹಂ ಅಂತ ಹೇಳ್ಬಿಟ್ಟಾನ ಮತ್ತ ಅಂತಂದ್ರೆ ಆವಾಗ ಏನು, ಅವಾಗ ಏನ್ ಮುಂದೆ ಎಲ್ಲಿ ಹೆಂಡತಿ ಪ್ರೀತಿ? ಗಾಯತ್ರಿ ಅವನೇ ಹೇಳ್ಕೊಂಡನ. ಈಗ ಹೆಂಡತಿ ಪ್ರೀತಿ ಅಲ್ಲ, ನಾನೇ ಗಾಯತ್ರಿ ಛಂದಸ್ಸು ಅಂತ ಹೇಳ್ಕೊಂಡನ. ಮತ್ತ ಖಲಾಸ್. ಈಗ ಮತ್ತ ಗೀತಾದೊಳಗ ಗಾಯತ್ರಿ ಒಳಗ ನಾ ಇದ್ದೀನಿ ಅಂತ ಹೇಳ, ಇಲ್ಲಿ ನೀವು ಪುರಾಣ ಹೇಳೋ ಕಾಲಕ್ಕ ಬೃಹತಿ ಒಳಗ ಪರಮಾತ್ಮ ಇದ್ದಾನಂತಾರೆ. ಯಾವ್ದು ಹೊಡೆದ ಯಾವ ಸಂಬಂಧ ಮತ್ತೆ ಉಳ್ಕೊಂಡ್ಬಿಡ್ತಿಲ್ಲ ಅವಾಗ ಅಂತಂದ್ರೆ, ಅವಾಗ ಯಥಾ ಪ್ರಕಾರ ಬೃಹತಿ ಛಂದಸ್ಸಿಗೆ ವಾಯುದೇವರೇ ಅಭಿಮಾನಿಗಳು, ಗಾಯತ್ರಿ ಪರಮಾತ್ಮ ಆಗ್ತಾನೆ. ಅಷ್ಟ ಕೆಲಸ. ಅವಾಗ ಯಥಾ ಪ್ರಕಾರ ಗಾಯತ್ರಿ ಛಂದಸ್ಸಿಗೆ ಪರಮಾತ್ಮ, ಬೃಹತಿ ವಾಯುದೇವರಾಗ್ತಾರೆ. ಗಾಯತ್ರಿ ಹೊಡೆದಾಗ್ತದೆ, ಬೃಹತಿ ಸಣ್ಣದಾಗ್ತದೆ. ಅವಾಗ ಆತಲ್ಲ ಏನು ಹೋಗ್ಬೇಕಾಗಿದೆ ನಿಮಗ ಪ್ರಶ್ನೆ ಮಾಡ್ಯಾರ. ಅದ್ರ ಮೇಲ್ ಮುಂದೆ, ಹೌದು ಅದ್ರ ಮೇಲ್ ಮುಂದೆ ಏನು ಅಂದ್ರೆ, ಹಂಗಾರೆ ಮತ್ ಬೃಹತಿ ಯಾಕೆ ಹೇಳ್ತೀರಿ ಮತ್ತೆ ಉತ್ತರ ಕೊಡ್ತೀರಿ. ಬೃಹತಿ ದೇವತಾ ತತ್ರ ಭಗವಾನ್ ಪುರುಷೋತ್ತಮ ಆದಿಕ್ಯಂ ಛಂದಸಾಂ ಯತ್ರ ಗಾಯತ್ರ್ಯಾಸ್ತು ವಿವಕ್ಷಿತಂ. ಎಲ್ಲಿ ಛಂದಸ್ಸುಗಳಲ್ಲಿ ಗಾಯತ್ರಿ ಶ್ರೇಷ್ಠ ಅಂತ ಹೇಳ್ಯಾರೋ ತತ್ರ ತತ್ಪುತ್ರಕೋ ವಾಯುಗು ಬೃಹತಿ ದೇವತಾ ಮತ. ಆವಾಗ ವಾಯುದೇವರನ್ನ ಬೃಹತಿ ಛಂದಸ್ಸಿಗೆ ಅಭಿಮಾನಿಗಳು, ಗಾಯತ್ರಿಗೆ ಪರಮಾತ್ಮ ಎಂಬುದಾಗಿ ಹೇಳುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.